ಇದು ಮರಾಠಿ ಕನ್ನಡ ಜಗಳ ಅಲ್ಲ, ಇವ್ರ ವೈಯಕ್ತಿಕ ಅಲ್ಲಿ ಜಗಳ ಅಂತೇಳಿ ಅಲ್ಲೇ ಬಗೆಹರಿಸ್ಬೇಕಾದ್ರೆ ಭಾಳಷ್ಟು ಮ್ಯಾಕ್ಸಿಮಮ್ ಇವೇ ಇರ್ತಾವೆ ರೀ. ಈ ಹಿಂದುತ್ವದ ದಿನಲ್ಲಿ ಏನು ತಿಕ್ಕಾಟಾಗಿರ್ತಾವೆ, ಜಗಳ ಆಗಿರ್ತಾವೆ, ಇವು ಹಿಂದಿದೆ ಅವ್ರ ವೈಯಕ್ತಿಕ ದ್ವೇಷ ಇರ್ತದೆ, ಮತ್ತೇನು ಇರ್ತದೆ ಅದು ತಂದಿಲ್ಲಿ ಹಾಕಿಬಿಡೋದು. ಇದು ಯಾವಾಗ ಹೋಗ್ತದೋ ಗೊತ್ತಿಲ್ಲ, ಇದು ಮೊದಲು ಹೋಗ್ಬೇಕಾಗ್ಯದ. ಮತ್ತು ನಮ್ಮ ಈ ಹೋರಾಟಗಾರರು ಹೆಚ್ಚಿನ ಈ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಬೇಕಾಗ್ಯದ. ಚಿತ್ರದುರ್ಗದಲ್ಲಿ ಇದ್ದಂಥ ಜನ ಅಲ್ಲಿಯ ಕರವೇದವರಾಗಿರ್ಬೋದು, ಯಾರೋ ಆಗಿರ್ಬೋದು, ಮರಾಠಿ ಚಾಲಕಿಗೇನೋ ಮಸಿ ಹಚ್ಚಿದ್ದಾರೆ. ಇದರಿಂದ ಸಹಜ ಮರಾಠಿ ಉದ್ರೇಕ ಆಗ್ತಾರೆ, ಅವ್ರು ನಮ್ಮವ್ರಿಗೆ ಮಸಿ ಹಚ್ತಾರೆ. ಇದು ತಿಳಿದು ಕೊಲ್ಹಾಪುರ ನಾವು ನೋಡಿದ್ವಿ, ಕೊಲ್ಹಾಪುರದಾಗಿರ್ಬೋದು, ಇಲ್ಲ ಬದಿ ಸಾಂಗ್ಲಿಯಲ್ಲಿ ಆಗಿರ್ಬೋದು, ಇಂಥ ಘಟನೆ ನೋಡ್ತಾ ಇರ್ತೀವಿ. ಅಲ್ಲಿ ಕನ್ನಡಿಗರಿಗೆ ತೊಂದರೆ ಕೊಡುವಂಥದ್ದು. ಯಾಕಂದರೆ ಕನ್ನಡಿಗರು ಇಲ್ಲದ ದುಡಿಯಾಕೆ ಹೋಗಿದ್ದಾರೆ, ಮರಾಠಿಗರು ಅಲ್ಲಿ ದುಡಿಲಿಕ್ಕೆ ಬಂದಿದ್ದಾರೆ. ಅವ್ರು ಬದುಕದ ಪಾಪ ಅವ್ರಿಗೆ ಬಡತನದ ಎಲ್ಲ ದುಡಿಲಿಕ್ಕೆ ಉದ್ಯೋಗ ಸಿಗಸಾಕಂತನ್ನುವಂಥ ಪ್ರಸಂಗದ ಮುಂಬೈದರೂ ಸಾಕಷ್ಟಿದ್ದಾರೆ. ಕೊಲ್ಹಾಪುರ ಬಾರ್ಡರ್ ಏರಿಯಾದ ಸಾಂಗ್ಲಿ, ಕರಾಡ ಅಲ್ಲಿ ನಮ್ಮ ಕನ್ನಡಿಗರು ಸಾಕಷ್ಟಿದ್ದಾರೆ. ಅದಕ್ಕೆ ಇಂಥ ವಿಷಯಗಳನ್ನು, ಸೂಕ್ಷ್ಮ ವಿಷಯಗಳನ್ನು ನಮ್ಮ ನಾಯಕರು, ಅದರಲ್ಲೂ ಈ ಕನ್ನಡ ಹೋರಾಟಗಾರರು ಭಾಳ ಹೆಚ್ಚೆಲ್ಲ ಬಿಡಿಸ್ಬೇಕು. ಇದನ್ನು ಈಗ ನೋಡ್ರಿ ಮಸಿ ಹಚ್ಚಿದಕ್ಕೆ ಅಲ್ಲಿ ಒಂದಿಷ್ಟು ದುಂಬಡಿ ಆಗ್ಬೋದು. ಹಿಂಗಾದ್ರೆ ಹಾಳಾಗೋದು ಯಾರ್ದು ಅಂದರೆ ಜನಸಾಮಾನ್ಯರು. ನಾವೇನೇನೋ ನಮ್ಮ ಶೂರತ್ವ ತೋರಿಸ್ತೀವಿ, ಮತ್ತೇನು ತೋರಿಸ್ತೀವಿ, ಕನ್ನಡ ಪ್ರೇಮ ತೋರಿಸ್ತೀವಿ. ಎಲ್ಲರಲ್ಲೂ ಕನ್ನಡ ಪ್ರೇಮದ, ಅವರಲ್ಲೂ ಮರಾಠಿ ಪ್ರೇಮದ, ಯಾರಲ್ಲಿ ಇಲ್ಲ ಅಂತಲ್ಲ. ಆದರೆ ಈ ಪ್ರೇಮ ಹೆಂಗಿರ್ಬೇಕಪ್ಪ ಅಂದ್ರೆ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ತಪ್ಪಿದ್ರೆ ಅದನ್ನು ಹೌದಪ್ಪ ಭಾಷೆ ಸಲುವಾಗಿ ಆಗೈತೆ ಅಂದರೆ ಅದನ್ನು ಟೀಕಾ ಮಾಡೋಣ. ಇಲ್ಲ ಅಂತಂದ್ರೆ ಅದು ವೈಯಕ್ತಿಕ ಏನೋ ಇದ್ವಿ ಅಂದರೆ ಅಲ್ಲೇ ಬಗೆಹರಿಸುವಂಥದ್ದು ಆಗ್ಬೇಕು. ಅದೇನೋ ಇರಲಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಸ್ಸುಗಳು ಆದಷ್ಟು ಲಘು ಜಲ್ದಿ ಸ್ಟಾರ್ಟ್ ಆಗಲಿ, ಆರ್ಥಿಕವಾಗಿ ಎಲ್ಲರಿಗೂ ಅನುಕೂಲ ಆಗಲಿ. ಅಂದಂದು ದುಡ್ಡು ತಿನ್ನೋರಿಗೆ ಉದ್ಯೋಗ ಸಲುವಾಗಿ ಹೋಗಬೇಕಾಗ್ತದೆ. ಕೊಲ್ಹಾಪುರ ಟು ಇಲ್ಲೇ ಬೆಳಗಾವಿ ಟು ಕೊಲ್ಹಾಪುರ ಅಡ್ಡಾಡೋದು ಸಾಕಷ್ಟಿದ್ದಾರೆ. ಅವ್ರ ಬದುಕು ಅಡ್ಡಾಡೋದ ಮೇಲೆ ಬಸ್ ಮೇಲೆ ನಿಂತದ ಜನಸಾಮಾನ್ಯರು. ಅಲ್ಲಿದ್ದಿಲ್ಲ ಇಲ್ಲಿದ್ದಾರೆ ಸಾಕಷ್ಟು ಸಾಗಣೆಗಳು ಆಗ್ತಾಯಿದ್ದಾವೆ. ಅವ್ರ ಬದುಕಿಗೆ ನಷ್ಟ ಆಗದಂಗೆ ಈ ಭಾಷಾ ಸಮಸ್ಯೆಯನ್ನು ಸಾಲ್ವ್ ಮಾಡೋದು ಭಾಳ ಯೋಗ್ಯ. ಎಲ್ಲದಕ್ಕೂ ಬಳಿ ಹಾಕೋದು, ಮತ್ತೇನು ಮಾಡೋದು, ಸೀರೆ ಉಡಿಸೋದು ಇಂಥ ಕೊಡೋದಲ್ಲ. ಇದು ಉದ್ರೇಕಕ್ಕೆ ಮತ್ತೊಂದು ತಿಕ್ಕಾಟಕ್ಕೆ ಕಾರಣ. ನಾವು ಬಳಿ ಸೀರೆ ಕೊಟ್ಟರೆ ಮತ್ತು ಅವರು ಅದನ್ನು ಕೊಡ್ತಾರೆ, ಮತ್ತು ಮನಸ್ಸು ಕೆಳಗೋದು ಹೋಗ್ತದೆ. ಆದಷ್ಟು ನಾವು ಇದನ್ನು ಶಾಂತ ರೂಪದಿಂದ ಬಗೆಹರಿಸ್ಕೊಂಡು ಒಳ್ಳೆಯದಲ್ಲೇನೋ. ಏನು ಅನ್ನಿಸ್ತದೆ ನಿಮಗಿದು? ಸರಿ ಅನ್ನಿಸ್ತದನ? ಸರಿ ಅಂದರೆ ಸರಿ ಅನ್ನಿ, ತಪ್ಪು ಅಂದರೆ ತಪ್ಪು ಮಾಡಲಿ, ಲೈಕ್ ಮಾಡಲಿ, ಡಿಸ್ಲೈಕ್ ಮಾಡಲಿ, ಸದಾ ನೋಡ್ತಾಯಿರಿ, ಮತ್ತು ಕಾಮೆಂಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಯಾಕಂದ್ರೆ H16 ನ್ಯೂಸ್ ಅರ್ಥಾತ್ ಹೇಳಿ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ ವಂದನೆಗಳು.